ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಮನೆ ದೇವರ ಜಾತ್ರಾ ಮಹೋತ್ಸವ ಇದೆ. ಅದಕ್ಕಾಗಿ ನಾವು ಐನೂರನ್ನ ಕರೆದು ಏನು ಊಟಕ್ಕೆ ಹಾಕ್ತೀವಿ. ಅಂದರೆ ತುಂಬ ಜನಕ್ಕೆ ಮನೆಯಲ್ಲಿ ಪೂಜೆ ಮಾಡಿ ಊಟಕ್ಕೆ ಹಾಕುವಂಥದ್ದು ಒಂದು. ಹಾಗೆ ಜಾತ್ರೆಗೆ ಹೋಗಲ್ವಾ ಅಂದರೆ ಜಾತ್ರೆಗೆ ಹೋಗೋಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ಮನೆ ದೇವರು ಆಂಧ್ರದಲ್ಲಿರೋದು ರಾಯಚೋಟಿ ವೀರಭದ್ರ ಸ್ವಾಮಿ. ಈ ಬಿಸಿಲಲ್ಲಿ ಅದರಲ್ಲೂ ಜಾತ್ರೆ ಟೈಮಲ್ಲೆಲ್ಲ ಹೋದರೆ ಸರಿಯಾಗಿ ದರ್ಶನವೂ ಮಾಡೋಕ್ಕಾಗಲ್ಲ, ನಮಗೂ ಸಮಾಧಾನ ಇರೋದಿಲ್ಲ ಮನಸ್ಸಿಗೆ. ಹಾಗಾಗಿ ನಾವು ಬಾಕಿ ಬೇರೆ ದಿನದಲ್ಲಿ ಅಂದರೆ ದೀಪಾವಳಿ ಟೈಮಲ್ಲೆಲ್ಲ ಹೋಗ್ತೀವಿ. ಆವಾಗ ಆರಾಮಾಗಿ ದರ್ಶನ ಮಾಡಿಕೊಂಡು ಒಂದು ದಿವಸ ಸ್ಟೇ ಆಗಿಬಿಟ್ಟು ಬರ್ತೀವಿ. ಆ ವಿಡಿಯೋಸ್ ಎಲ್ಲ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂತಂದರೆ ನಾವು ಮನೆಯಲ್ಲಿ ಐನೂರು ನೀಡ್ಸೋದು ಅಂತೇಳಿ ಹೇಳ್ತಾರೆ. ಅಂದರೆ ಒಂದು 5ರಿಂದ 9 ಜನ ಐನೂರಿಗಿನ್ನ ಕರೆದುಬಿಟ್ಟು ಅವ್ರಿಗೆ ಏನು ಪೂಜೆ ಮಾಡಿಸ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ನಾವು ಅವ್ರಿಗೆ ಊಟಕ್ಕೆ ನೀಡಿ ಮತ್ತು ಅಕ್ಕಪಕ್ಕ ಜನನೆಲ್ಲ ಕರೆದುಬಿಟ್ಟು ಇವತ್ತು ನಾವು ಮನೆಯಲ್ಲಿ ಮಾಡ್ತೀವಿ. ನೋಡ್ತಾ ಹೋಗಿ. सर्वसन्मंगलानि लोका समस्ता सुखिनो भवन्तु। जय मंगलम जय नमः पार्वतीश्वर महादेव। ಪೂಜೆ ಎಲ್ಲ ಮುಗಿದ ನಂತರ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಹೋಳಿಗೆ ಮಾಡ್ತೀವಿ. ಹೋಳಿಗೆ, ಹುಗ್ಗಿ, ಹಾಗೆ ತುಪ್ಪ, ಅನ್ನ, ಸಾರು, ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಅಕ್ಕಿ ಪಾಯಸ ಎಲ್ಲ ಊಟ ಮುಗಿದ ನಂತರ ನಿಮ್ಮ ಜೊತೆ ಇವತ್ತೊಂದು ಈವ್ನಿಂಗ್ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದು ನೋಡಿರ್ಬೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ, ಮಕಾನ ಅಂಥೇಳಿ ತಾವರೆ ಬೀಜ. ಹಾಗೆ ಇದನ್ನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಉಪ್ಪು, ಖಾರ, ಹಾಗೆ ಪೆಪ್ಪರು, ನಿಮಗೆ ಖಾರ ಪುಡಿ ಬೇಕು ಅಂದರೆ ಖಾರ ಪುಡಿ, ಪೆಪ್ಪರ್ ಬೇಕು ಅಂದರೆ ಪೆಪ್ಪರು, ಸ್ವಲ್ಪ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರೋದ್ರಿಂದ ಮಂಡಿ ನೋವು, ಸೊಂಟ ನೋವು, ಹಾಗೆ ವಯಸ್ಸಾದಂಥವ್ರಿಗೆ, ಈ ಮೂಳೆ ಪ್ರಾಬ್ಲಮ್ ಇರೋಂಥವ್ರಿಗೆ ದಿನಾ ಸೇವಿಸ್ಕೊಳ್ತಾ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಟೇಸ್ಟ್ ವೈಸು ಪಾಪ್ಕಾರ್ನ್ ಥರನೇ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ರೋಸ್ಟ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ಪಾಪ್ಕಾರ್ನ್ ಅಂತೇಳಿ ತುಂಬ ಇಷ್ಟಪಟ್ಟು ತಿಂದರು. ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಚಾಟ್ ಮಸಾಲ ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.